ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆ ಬಿಟ್ಟು ಹೋದವ್ರನ್ನ ವಾಪಸ್ ಕರ್ಕೊಂಬಂದಿದ್ದೀನಿ. ಅದಕ್ಕೆ ಅವರೆಲ್ಲಿರ್ಬೇಕಂದ್ರೆ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು, ನೀವು ಅವ್ರನ್ನ ಕ್ಷಮಿಸಿದ್ದೀನಿ ಅಂತ ಹೇಳಬೇಕು. ನನ್ನಿಂದ ನಿಮ್ಮೆಲ್ರಿಗೂ ತುಂಬ ಅವಮಾನ ಆಗಿದೆ. ದಯವಿಟ್ಟು ನೀವೆಲ್ಲರೂ ನನ್ನ ಕ್ಷಮಿಸ್ಬೇಕು. ಹಾಗೆ ಮೇಡಮ್, ನೀವು ನನ್ನ ಕ್ಷಮಿಸ್ಬೇಕು. ನೀವು ಆಸೆ ಪಟ್ಟಿದ್ದಾಗಲಿ, ಮಾವ ನಂಗೆ ಕೊಡಕ್ಕೆ ಬಂದಿದ್ದಾಗಲಿ, ನಾನು ಈಸ್ಕೊಳ್ದೆ ಎಲ್ಲರೂ ಮುಂದೆ ನಮ್ಗೆ ಅವಮಾನ ಮಾಡಿದ್ದೀನಿ. ನಾ ಮಾಡಿದ ತಪ್ಪಿಗೆ ನಿಮ್ಗೆ ಕ್ಷಮೆ ಕೇಳ್ತಿದ್ದೀನಿ ಮಾವ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೋಡೋರ ದೃಷ್ಟಿಲಿ ನೀನು ಮಾಡಿದ್ದು ತಪ್ಪಾಗಿರ್ಬೋದು, ಅದರ ಹಿಂದೆ ಏನೋ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ಅದೇನು ಅಂತ ನೀನು ಸಮಯ ಬಂದಾಗ ಹೇಳು. ಈಗ ಕ್ಷಮೆ ಕೇಳಾಯ್ತಲ್ಲ, ಒಳಗೆ ನಡಿ. ಭಾವ, ಇನ್ನು ಸೌಂದರ್ಯ ಕ್ಷಮಿಸಿದ್ದೀನಿ ಅಂತ ಹೇಳೇ ಇಲ್ವಲ್ಲ. ಸೌಂದರ್ಯ, ಆಗಿದ್ದಾಗೋಯ್ತು. ಈ ವಿಷಯನ ದೊಡ್ಡದು ಮಾಡೋದು ಬೇಡಮ್ಮ. ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ದೀನಿ ಅಂತ ಹೇಳು. ಸರಿ ಮಾ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಚಿರು ಹೇಳ್ತೇನಲ್ಲ ಅಂತ ಇವಳನ್ನ ಕ್ಷಮಿಸ್ತಾ ಇದ್ದೀನಿ. ಇನ್ಮೇಲಾದರೂ ಇತಿಮಿತಿಯಿಂದ ಇದ್ರೆ ಒಳ್ಳೇದು. ಆದ್ರಿಂದ ನಮ್ಮನೆ ಮರ್ಯಾದೆ ಉಳಿಯತ್ತೆ. ಸೌಂದರ್ಯ, ನೀನ್ ಹೇಳಿದ್ಮೇಲೆ ಅದೇ ರೀತಿ ಇರ್ತಾಳ್ ಬಿಡು. ಸರಿ, ಈಗ ಸೌಂದರ್ಯ ಕ್ಷಮಿಸಿದ್ದೀನಿ ಅಂತ ಹೇಳಿದ್ಲಲ್ಲ, ನೀನು ಒಳಗೆ ಹೋಗು. ಕ್ಷಮಿಸಿ ಮಾವ, ನಾನಿಲ್ಲಿರಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಗಾಬರಿ ಆಗ್ಬೇಡಿ ಮಾವ, ನಾನು ಈ ಮನೆ ಬಿಟ್ಟು ಎಲ್ಗೂ ಹೋಗಲ್ಲ. ಆದರೆ ಇಲ್ಲಿ ಮಾತ್ರ ಇರಲ್ಲ. ಅಂದ್ರೆ ಇಷ್ಟು ದಿನ ಸೌಂದರ್ಯ ಮೇಡಮು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನಗೆ ಈ ಮನೆ ಸೊಸೆ ಆಗೋಕ್ಕೆ ನನ್ನನ್ನೇ ನಾನು ಸಾಬೀತು ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ರು. ಅದು ನಾನೇ ನನ್ನ ಕೈಯಾರೆ ಹಾಳು ಮಾಡಿಬಿಟ್ಟೆ. ನಾನು ಮಾಡಿದ ತಪ್ಪಿಂದ ನನ್ನ ಅರ್ಹತೆ ಏನು ಅಂತ ನಂಗೆ ಗೊತ್ತಾಗಿದೆ. ಮೊದಲಿದ್ದಾಗೆ ಈ ಮನೆ ಕೆಲಸದವ್ರ ಥರ ನಾನು ಇರ್ತೀನಿ. ಈ ಮನೆ ಸೊಸೆ ಆಗೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಅಲ್ಲ ದೀಪ, ಇಲ್ಲೇ ಇದ್ದು ಏನು ಕೆಲಸ ಮಾಡ್ತಿದ್ಯೋ ಅದನ್ನೇ ಮಾಡ್ಬೋದಲ್ವಾ? ಎಲ್ಲಿಗೆ ಹೋಗ್ತೀಯಾ? ಈ ಮನೆಯಲ್ಲಿ ಕೆಲಸದವ್ರಿಗಂತ ಒಂದು ಜಾಗ ಇದೆ, ನಾನು ಅಲ್ಲೇ ಇರ್ತೀನಿ. ನನ್ನ ಯೋಗ್ಯತೆಗೆ ಅದೇ ಸರಿ. ದಯವಿಟ್ಟು ನಂಗೆ ಬಲವಂತ ಮಾಡಬೇಡಿ. ನಾನು ಮಾಡಿದ ತಪ್ಪಿಗೆ ಎಲ್ಲರೂ ಶ್ರಮಿಸಿದ್ದಕ್ಕೆ ನಾನು ಋಣಿಯಾಗಿರ್ತೀನಿ.
ಏನಾಯ್ತು? ಯಾಕೆ ಹೀಗೆ ಒಬ್ಬನೇ ನಿಂತಿದ್ಯಾ? ಏನಿಲ್ಲ ಅದಕ್ಕೆ. ಇವತ್ತು ವರ್ಕೌಟ್ ಮಾಡಲಿಲ್ವಾ? ಇಲ್ಲ. ಜಾಗಿಂಗಿಗೂ ಹೋಗ್ಲಿಲ್ವಾ? ಇಲ್ಲ ಅದಕ್ಕೆ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಓ, ಬೆಳಗ್ಗೆನೆ ಚಿರು ಹತ್ರ ಬಂದಿದ್ದಾಳೆ ಸೌಂದರ್ಯ. ಅದೇನು ಮಸ್ಲಟ್ ಮಾಡ್ತಾಳೋ ನೋಡೋಣ. ಇದಕ್ಕೆಲ್ಲ ಕಾರಣ ಅವಳೇ. ಆದ್ರೆ ಅವಳಿಂದ ನೀನು ಹೀಗೆ ಅಪ್ಸೆಟ್ ಆಗೋದು ನನಗಿಷ್ಟ ಇಲ್ಲ ಚಿರು. ನಿನ್ನೆ ತಾನೇ ನೀನೇ ನನಗೆ ಸಂತೈಸಿ ಸಮಾಧಾನ ಮಾಡಿದ್ಯಾ. ಅಂಥದ್ರಲ್ಲಿ ನೀನು ಹೀಗೆ ಡಲ್ ಹಾಕೋದ್ರೆ ನನ್ನನ್ನು ನಾನು ನೋಡೋಕ್ಕಾಗಲ್ಲ ಚಿರು. ಪ್ಲೀಸ್, ಆಗಿರೋದನ್ನೆಲ್ಲ ಮರೆತು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು. ಅವಳಿಂದ ನಾನು ನೋವು ಅನುಭವಿಸ್ತಾ ಇದ್ದೀನಿ, ನನ್ನಿಂದ ನೀನು ನೋವು ಅನುಭವಿಸೋದು ನನಗಿಷ್ಟ ಇಲ್ಲ ಚಿರು. ಆಯ್ತು ಅದಕ್ಕೆ, ಇದರಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಚಿರು, ಇವತ್ತು ನಿನ್ನನ್ನು ಮೀಟ್ ಮಾಡೋಕ್ಕೆ ಆಫೀಸಿಂದ ಸ್ಟಾಫ್ ಬರ್ತಾ ಇದ್ದಾರೆ, ನೆನಪಿದೆ ಅಲ್ಲ? ನಾನು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ತೀನಿ. ಇಲ್ಲಿ ನಾನು ಅದಕ್ಕೆ ಮಾತಾಡ್ತಾ ಇದ್ದೀವಿ, ಒಳ್ಳೆ ಹಿಂಗೆ ಬರ್ತಿರಲ್ಲ, ಸ್ವಲ್ಪ ಮ್ಯಾನಸ್ ಅನ್ನೋದೇ ಇಲ್ವಾ ನಿಮಗೆ? ಅಲ್ಲ, ನಿಮಗೋಸ್ಕರ ಕಾಫಿ ತಂದಿದ್ದೆ. ನೀವು ಮಾಡೋ ಕಾಫಿ ತಿಂಡಿ ಏನು ಬೇಡ ನನಗೆ. ಮೊದಲಿನಿಂದ ತೊಲಗಿ. ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ನೀವು ಕಾಫಿ ತಗೊಳ್ಳಿ, ನಾನು ಹೊರಟೋಗ್ತೀನಿ. ರಿಸೆಪ್ಷನಲ್ಲಿ ಅಷ್ಟೆಲ್ಲ ರಾದಂತ ಮಾಡಿದ್ದೀರಾ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ದೆ ಏನು ಹಾಗೇ ಇಲ್ಲ ಅನ್ನೋ ಥರ ಇದ್ದೀರಲ್ಲ, ಇದೆಲ್ಲ ಹೆಂಗ್ರಿ ಸಾಧ್ಯ? ನೀವು ಮಾಡಿದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಪಶ್ಚಾತ್ತಾಪ ಅನ್ನೋದೇ ಇಲ್ವಾ? ಇದೆ ಇದೆ ಇದೆ, ಅದಕ್ಕೆ ಅಲ್ವಾ ರಾತ್ರಿ ಮನೆ ಬಿಟ್ಟು ಎಲ್ಲ ಹೋಗಿದ್ದಿದ್ದು. ನೋಡಿ, ನಮ್ಮ ಅತ್ತಿಗೆಗೆ ಅವಮಾನ ಮಾಡಿರೋ ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಈ ರೀತಿ ಏನೇನೋ ನೆಪ ಹೇಳ್ಕೊಂಡು ನಾನು ಹಿಂದೆ ಮುಂದೆ ಓಡಾಡಬೇಡಿ. ಜಸ್ಟ್ ಲೀವ್, ಗೆಟ್ ಔಟ್. ಚಿರು, ಪ್ಲೀಸ್ ಕಾಮ್ ಡೌನ್, ರಿಲ್ಯಾಕ್ಸ್ ಮಾಡ್ಕೊ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡ್ರೆ ನಿನ್ನ ಕೆಲಸದ ಮೇಲೆ ನೀನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ನಿನ್ನ ತಲೆಗೆ ಹಾಕೊಳ್ದೆ ಮಾಡೋ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.